ನೀನು ನಿನ್ನನ್ನು, ನಿನ್ನ ಆತ್ಮವನ್ನು ಪ್ರೀತಿಸುವುದನ್ನು ಮರೆತಿದ್ದೀಯ. ಜಗತ್ತಿನಲ್ಲಿ ನನ್ನನ್ನು ಯಾರೂ ಪ್ರೀತಿಸುತ್ತಿಲ್ಲ, ಯಾರೂ ಸ್ಪಂದಿಸುತ್ತಿಲ್ಲ, ನನ್ನನ್ನು ಯಾರೂ ಮಾತನಾಡಿಸುತ್ತಿಲ್ಲ ಎಂದು ಚಿಂತೆಗೊಳಗಾಗಿದ್ದೀಯ. ಆದರೆ ನಿನ್ನ ಪ್ರೀತಿಗಾಗಿ, ನಿನ್ನ ಸ್ಪಂದನೆಗಾಗಿ, ನಿನ್ನ ಮಾತಿಗಾಗಿ ಕಾಯುವ ಒಂದು ಜೀವ ನಿನ್ನ ಸುತ್ತಲೂ ಓಡಾಡುತ್ತಲೇ ಇದೆ. ನೀನು ಬಹಿರಂಗವಾಗಿ ಮಾತನಾಡದೆ ಇರುವುದು, ನೀನು ನಿನ್ನ ಕಲ್ಪನೆಯ ಲೋಕದಲ್ಲೇ ಮಾತನಾಡುವುದು, ನಿನ್ನ ಆತ್ಮವಿಶ್ವಾಸವನ್ನು ಕಟ್ಟಿಹಾಕುವುದು, ಹೀಗೆ ಹಲವಾರು ರೀತಿಯ ತೊಂದರೆಗಳ ನಡುವೆ ನೀನು ನಿನ್ನನ್ನು ಮರೆತಿದ್ದೀಯ. ಈ ದಿನ ನಿನ್ನನ್ನು ನೀನು ಮಾತನಾಡಿಸು. ನಿನ್ನೊಳಗೆ ನೀನು ನೋಡು. ನಿನ್ನ ಮನಸ್ಸಿನ ಆಳದಲ್ಲಿರುವ ನೋವನ್ನು ಕೇಳು. ನಿನ್ನ ಹೃದಯದಲ್ಲಿರುವ ತಲ್ಲಣದ ಭಾವನೆಗಳನ್ನು ಆಲಿಸು. ನಿನಗೆ ಗೊತ್ತು, ಎಲ್ಲವೂ ನಿನಗೆ ಗೊತ್ತು. ನಿನಗೆ ತಿಳಿದಿದೆ, ನಾನು ಮಾಡುತ್ತಿರುವುದು ತಪ್ಪು, ನನ್ನ ಕಲ್ಪನೆ ತಪ್ಪು, ನನ್ನ ಭಾವನೆಗಳು ತಪ್ಪು. ನಾನು ಜನರನ್ನು ನಂಬಿ ಮೋಸ ಹೋಗುತ್ತಿದ್ದೇನೆ ಅನ್ನುವುದು ನಿನಗೆ ಗೊತ್ತು. ಆದರೂ ನೀನು ಅವರನ್ನು ನಂಬುತ್ತಿದ್ದೀಯ. ನೀನು ಮಾಡಬೇಕಾದ ಕೆಲಸವೇನೆಂದರೆ, ನೀನು ಎಲ್ಲರನ್ನು ಗೌರವಿಸು, ಅವರ ಮಾತನ್ನು ಕೇಳು. ಆದರೆ ನಿನ್ನತನವನ್ನು ನೀನೆಂದೂ ಬಿಟ್ಟುಕೊಡಬೇಡ. ನಿನ್ನ ಮನಸ್ಸಿನಲ್ಲಿ ಬರುವ ಯೋಚನೆಗಳನ್ನು, ಅವರು ಹೇಳಿದ ಮಾತುಗಳ ಯೋಚನೆಗಳನ್ನು ಎರಡನ್ನೂ ನಿಧಾನವಾಗಿ ಸಮಚಿತ್ತದಿಂದ ವಿಚಾರಿಸು. ಇದರಿಂದ ಆಗುವ ತೊಂದರೆಗಳೇನು? ನಷ್ಟವಾದರೂ ಚಿಂತೆ ಇಲ್ಲ. ನಷ್ಟವನ್ನು ಮರಳಿ ತುಂಬಬಹುದು. ಆದರೆ ಆಗುವ ನೋವುಗಳನ್ನು ಸಹಿಸಿಕೊಳ್ಳುವ ಶಕ್ತಿ ನಿನಗಿದೆಯೇ ಎಂದು ನೋಡಿಕೊ. ನಿನ್ನನ್ನು ತುಳಿಯುವವರು ಬಹಳ ಜನ, ನಿನ್ನನ್ನು ತುಳಿಯೋರು ಬಹಳ ಜನ ಇದ್ದಾರೆ, ಅದು ನಿನಗೆ ಗೊತ್ತು. ಆದರೆ ಒಂದು ಸಾರಿ ತುಳಿಸಿಕೊಂಡರೆ ಅದು ನಿನಗೆ ಗೊತ್ತಿಲ್ಲದೆ ನೀನು ಅವರ ಕಾಲ ಕೆಳಗೆ ಅಥವಾ ಅವರ ಮಾತಿನ ಕೆಳಗೆ ಬಂದಿದ್ದೀಯಾ ಎಂದು ಅರ್ಥ. ನಿನಗೆ ಗೊತ್ತಿದ್ದು ನೀನು ತಪ್ಪು ಮಾಡದೆಯೇ ಪದೇ ಪದೇ ಅಂತಹ ವ್ಯಕ್ತಿಗಳ ಕೆಳಗೆ ಹೋಗಿ ಬೀಳುವಂಥದ್ದು, ಅಂಥವರ ಕಾಲಿಗೆ ಸಿಕ್ಕುವಂಥದ್ದು ಮಾಡಬೇಡ. ಮೋಸ ಹೋಗುವುದು ಒಂದು ಬಾರಿ, ಪದೇ ಪದೇ ಮೋಸ ಹೋಗುವುದು ದೊಡ್ಡ ಅಪರಾಧವಾಗುತ್ತದೆ. ನಿನಗೆ ಗೊತ್ತು ಯಾರು ನಿನ್ನ ಹಿತವರು, ಯಾರು ನಿನ್ನ ಸ್ನೇಹಿತರು, ಯಾರು ನಿನ್ನ ಹಿತೋದ್ಧಾರಕರು ಎಂದು. ಆದರೆ ನೀನು ಕೆಲವೊಂದು ಸರಿ ಹೊಗಳಿಕೆಯ ಮಾತನ್ನು ನಂಬಿ ಅವರ ಮಾತಿನ ಮೇಲೆ ನಿನ್ನ ಭಾವನೆಗಳನ್ನು ಇಟ್ಟು ನಿನ್ನನ್ನು ನೀನು ಕಳೆದುಕೊಳ್ಳುತ್ತೀಯೆ, ನಿನ್ನಿಂದ ನೀನೇ ಸೋಲುತ್ತೀಯೆ. ಆದರೆ
ಆ ಭಗವಂತನು ನಿನಗೆ ಅಗಾಧವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯತ್ತ ನಿನ್ನ ಗಮನ ಹರಿಸು. ನಿನ್ನನ್ನು ನೀನು ಗೆಲ್ಲುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅದನ್ನು ನೀನು ಮನವರಿಕೆ ಮಾಡಿಕೊ. ನಿನ್ನ ಮನಸ್ಸಿಗೆ ಹೇಳು, ನೀನು ಪರಿಶುದ್ಧವಾದವನು, ನೀನು ತುಂಬ ಶಕ್ತಿಯುಳ್ಳವನು, ನೀನು ಆತ್ಮವಿಶ್ವಾಸವುಳ್ಳವನು, ನಿನಗೆ ಅದ್ಭುತವಾದ ಶಕ್ತಿ ಇದೆ. ಎಲ್ಲವನ್ನು ಗೆಲ್ಲುವ ಶಕ್ತಿ ನಿನ್ನಲ್ಲಿದೆ. ಅದನ್ನು ಪ್ರತಿನಿತ್ಯ ನೀನು ಜ್ಞಾಪಿಸಿಕೊ. ನಿನ್ನ ಅಂತರಾಳದ ಮನಸ್ಸಿಗೆ ಅದನ್ನು ತಿಳಿಸು. ನೀನು ಯಾವಾಗಲೂ ನೋವಿನಲ್ಲಿ ಇರಬೇಡ. ನಿನ್ನ ಜೊತೆಗೆ ನಾನಿದ್ದೇನೆ ಎನ್ನುವ ಒಂದು ಮಾತನ್ನು ಆ ನಿನ್ನ ಅಂತರಾಳದ ಮನಸ್ಸಿಗೆ ಹೇಳು. ಒಂದು ನಿರಾಳವಾದ ಉಸಿರಾಟವನ್ನು ಮಾಡು. ನೋಡು, ನಿನ್ನೊಳಗೆ ಎಷ್ಟು ಅಗಾಧವಾದ ಚೇತನ ಉದ್ಭವವಾಗುತ್ತಿದೆ. ನಿನಗೆ ಅದೆಂಥದ್ದು ಒಂದು ಶಕ್ತಿಯ ಅನುಭವ ಆಗುತ್ತಿದೆ. ನಿನ್ನ ದೇಹದ ಪ್ರತಿಯೊಂದು ಜೀವಕೋಶಗಳು ಉಸಿರಾಡುತ್ತಿದೆ. ಅದನ್ನು ಗಮನಿಸಿ. ನಿನ್ನ ಅರ್ಪಣೆಗಾಗಿ ನಿನ್ನ ದೇಹವು ಕಾಯುತ್ತಿದೆ. ನಿನ್ನ ಮೆದುಳಿನಲ್ಲಿ ಸಹಸ್ರಾರು ತರಂಗಗಳು ಮಿಂಚಿನಂತೆ ಓಡುತ್ತಿದೆ. ಈ ಒಂದು ಸಂಗೀತದಲ್ಲಿ ನಿನಗಾಗಿ ಒಂದು ಸಂದೇಶ ನಿನ್ನ ಆತ್ಮಕ್ಕೆ ಕಳಿಸುತ್ತಿದೆ. ನಿನ್ನ ಮನಸ್ಸನ್ನು ಶಾಂತಗೊಳಿಸು. ನಿನ್ನ ಹೃದಯದ ಬಡಿತವನ್ನು ನೀನು ಕೇಳುತ್ತಿದ್ದೀಯ. ನಿನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿದೆ. ನಿನ್ನ ಹೃದಯಕ್ಕೆ ನೀನು ಆಜ್ಞಾಪಿಸು, ನಿನ್ನೊಡನೆ ನಾನಿರುವೆ. ನೀನು ಹೆದರಬೇಡ. ನಿನಗಾಗಿ ಇಡೀ ವಿಶ್ವವೇ ಆಶೀರ್ವಾದವನ್ನು ಕೊಡುತ್ತಿದೆ. ನಿನಗಾಗಿ ಪ್ರಕೃತಿಯು ಪರಿಶುದ್ಧವಾದ ಗಾಳಿಯನ್ನು ಕೊಡುತ್ತಿದೆ. ನಿನಗಾಗಿ ಪ್ರಕೃತಿಯಲ್ಲಿ ನಿನಗಿಷ್ಟವಾಗುವ ರೀತಿಯ ಹೂವುಗಳು ಅರಳಿದೆ. ನಿನಗಾಗಿ ಆ ಭಗವಂತನು ಬೆಳಕನ್ನು ಕೊಟ್ಟಿದ್ದಾನೆ. ನಿನಗಾಗಿ ಜಲವನ್ನು ಕೊಟ್ಟಿದ್ದಾನೆ. ನಿನಗಾಗಿ ವಿಶ್ವವನ್ನೇ ಸೃಷ್ಟಿಸಿದ್ದಾನೆ. ನೀನು ಏಕಾಂಗಿಯಲ್ಲ. ನೀನು ಒಬ್ಬಂಟಿಯಲ್ಲ. ನೀನು ಒಬ್ಬನೇ ಇಲ್ಲ. ನಿನ್ನೊಟ್ಟಿಗೆ ವಿಶ್ವ, ಬ್ರಹ್ಮಾಂಡ, ಯೂನಿವರ್ಸ್, ನೀನು ಯಾವ ಪದದಲ್ಲಿ ಕರೆಯುತ್ತೀಯೋ ಅದೆಲ್ಲವೂ ನಿನ್ನೊಡನೆ ಇದೆ. ನಿನ್ನೊಳಗೆ ಇರುವ ನೀನು ಎಲ್ಲವನ್ನು ಅನುಭವಿಸುತ್ತಿದ್ದೀಯ. ಇದೀಗ ನಿನ್ನ ಹೃದಯದ ಬಡಿತ ನಿಧಾನವಾಗುತ್ತಿದೆ. ಅದು ನಿನ್ನನ್ನು ನಂಬುತ್ತಿದೆ. ನಿನ್ನ ಮಾತಿಗೆ
ಗೌರವಿಸುತ್ತಿದೆ. ನೀನು ನಿನ್ನ ಆಸೆಗಳನ್ನು ನೋಡುತ್ತಿದ್ದೀಯ. ನೀನು ನಿನ್ನ ಆಸೆಗಳನ್ನು ನಿನ್ನೊಳಗಿರುವ ಮನಸ್ಸಿಗೆ ಹೇಳು. ಒಳ್ಳೆಯ ಆಲೋಚನೆ ಒಳ್ಳೆಯದನ್ನೇ ನಿನಗಾಗಿ ತರುತ್ತದೆ. ಕೆಟ್ಟ ಆಲೋಚನೆ ನಿನಗಾಗಿ ಕೆಡುಕನ್ನೇ ತರುತ್ತದೆ. ಮಾವಿನ ಬೀಜ ಹಾಕಿದರೆ ಹೇಗೆ ಮಾವು ಬರುತ್ತದೆಯೋ, ಹುಣಸೆಯ ಬೀಜ ಹಾಕಿದರೆ ಹೇಗೆ ಹುಳಿ ಬರುತ್ತದೆಯೋ, ಹಾಗೆ ಕಹಿ ಬೀಜ ಹಾಕಿದರೆ ಕಹಿಯೇ ಬರುತ್ತದೆ. ನಿನ್ನ ಮನಸ್ಸಿನಲ್ಲಿರುವ ಕಹಿಗಳನ್ನು ಕಿತ್ತು ಬಿಸಾಕು. ಒಳ್ಳೆ ಸುಮಧುರವಾದಂತಹ ಹೂಗಳನ್ನು ಬೆಳೆಸು. ರುಚಿಕರವಾದಂತಹ ಹಣ್ಣುಗಳನ್ನು ಬೆಳೆಸು. ನಿನ್ನ ಹೃದಯದಲ್ಲಿ ಸದಾ ಸಂತೋಷವನ್ನು ತುಂಬುವಂತೆ ಮಾಡಿಕೊ. ನಿನ್ನ ಮನಸ್ಸಿಗೆ ಹೇಳು, ನೀನು ಸಂತೋಷವಾಗಿರುವಾಗ ನಿನ್ನೊಳಗೆ ನಿನ್ನ ಮೈಯಿನ ಮನಸ್ಸಿನ ಎಲ್ಲ ಆಕಾರಗಳು ಶಕ್ತಿಗೊಳ್ಳುತ್ತದೆ. ನೀನು ಬಲಿಷ್ಠನಾಗಿದ್ದೀಯೆ. ನಿನಗೆ ವಿಶ್ವದ ಅಪರೂಪದ ಶಕ್ತಿ ಸಿಕ್ಕಿದೆ. ನೀನು ನಿನ್ನ ಆತ್ಮದಿಂದ, ನಿನ್ನ ಮನಸ್ಸಿನಿಂದ, ನಿನ್ನ ಹೃದಯದಿಂದ ಎಲ್ಲ ಕೆಟ್ಟತನವನ್ನು ಕಿತ್ತು ಬಿಸಾಕುವ ಶಕ್ತಿ ನಿನಗೆ ಕೊಟ್ಟಿದೆ. ನಿನಗಾಗಿರುವ ನೋವು, ನಿನಗೆ ಮಾಡಿರುವ ಮೋಸ ಎಲ್ಲವನ್ನು ನಿನ್ನ ಹೃದಯದಿಂದ ತೆಗೆದಿದ್ದೀಯ. ಜನರು ಅನ್ಯಾಯ ಮಾಡಿದ್ದಾರೆ. ಜನರ ಅನ್ಯಾಯವನ್ನು ನೆನೆದು ನೀನು ನಿನ್ನ ಒಳಗಿನ ಒಳ್ಳೆಯದನ್ನು ಮರೆತಿದ್ದೀಯ. ನೀನು ಕೆಟ್ಟವನಲ್ಲ, ನೀನು ಒಳ್ಳೆಯವನು. ಇಡೀ ಪ್ರಪಂಚವೇ ನಿನಗಾಗಿ ಒಳ್ಳೆಯದನ್ನೇ ತಂದಿದೆ. ಜನರು ನಿನಗೆ ಕೆಟ್ಟದ್ದನ್ನು ಮಾಡಿದರೂ ಅದು ನಿನ್ನನ್ನು ಮುಟ್ಟುವುದಿಲ್ಲ. ಅವರು ಮಾಡಿರುವ ಕೆಟ್ಟತನವನ್ನು, ಅವರು ಕೊಟ್ಟಿರುವ ನೋವನ್ನು ನೀನು ಕ್ಷಮಿಸು. ನೀನು ಅವರಿಗೆ ಪ್ರಾರ್ಥಿಸು, ನನಗೆ ನೀವು ಮಾಡಿದ ಎಲ್ಲ ರೀತಿಯ ಉಪಕಾರಗಳಿಗೂ ನಾನು ಕೃತಜ್ಞನು. ಆ ಉಪಕಾರ ಒಳ್ಳೆಯದೇ ಆಗಿರಲಿ, ಕೆಟ್ಟದ್ದೇ ಆಗಿರಲಿ, ಅದೆಲ್ಲದಕ್ಕೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಎಂದು ಹೇಳು. ನೀನು ಅವರ ತಪ್ಪನ್ನು ಹೇಗೆ ಕ್ಷಮಿಸಿದ್ದೀಯೋ, ನಿನಗೆ ತಿಳಿಯದೆ ನಿನ್ನಿಂದಾದ ತಪ್ಪುಗಳು ಸಹ ನಿನ್ನ ಆತ್ಮವು, ಈ ವಿಶ್ವವು ಕ್ಷಮಿಸುವುದು. ಯಾಕೆ, ಏನು ಎನ್ನುವ ಪ್ರಶ್ನೆಗಳು ನನ್ನಲ್ಲಿ, ನಿನ್ನಲ್ಲಿ ಸಾವಿರಾರು ಬರುತ್ತವೆ. ಆದರೆ ವಿಶ್ವವು ಎಲ್ಲದಕ್ಕೂ ಉತ್ತರವನ್ನು ತಯಾರಿಸಿ ಇಟ್ಟಿದ್ದೆ. ಆ ತಯಾರಾದ ಉತ್ತರಗಳನ್ನು ಸ್ವೀಕರಿಸುವ ಶಕ್ತಿ ನಿನಗೆ ಬೇಕು. ಧ್ಯಾನದಿಂದ, ನೆಮ್ಮದಿಯಿಂದ ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಪ್ರಪಂಚವು ನಿನಗೆ ಮುಟ್ಟಿಸಲು ಸಿದ್ಧವಾಗಿದೆ. ನೋಡು, ನಿನ್ನ ಪ್ರತಿಯೊಂದು ಪ್ರಶ್ನೆಗಳಿಗೆ ಈ ವಿಶ್ವವು, ಈ ಪ್ರಪಂಚವು, ಈ ಯೂನಿವರ್ಸ್ ಉತ್ತರಗಳನ್ನು ನಿನ್ನ ಹೃದಯಕ್ಕೆ ಮುಟ್ಟಿಸುತ್ತಿದೆ.
ಏಕಾಗ್ರತೆಯ ಅರಮನೆಯಲ್ಲಿ ನೀನು ಹೂವಿನ ಹಾಸಿಗೆಯ ಮೇಲೆ ಕುಳಿತಿದ್ದೀಯ. ನೀನು ಕುಳಿತ ಜಾಗ ಇಷ್ಟು ಮೃದುವಾಗಿದೆ. ನೋಡು, ನಿನ್ನ ದೇಹದಲ್ಲಿ ಇದುವರೆಗೂ ಇದ್ದ ಎಲ್ಲ ಕಾಯಿಲೆಗಳು ಈ ಹೂಗಳ ಮೇಲೆ ನೀನು ಕುಳಿತ ತಕ್ಷಣ ಮಾಯವಾಗಿದೆ. ನಿನ್ನ ಸುತ್ತಲೂ ಹಸುರಿನ ತೋಟವು ಬೆಳೆದು ನಿಂತಿದೆ. ನಿನ್ನ ಕಿವಿಗಳಿಗೆ ಮಧುರವಾದ ಸಂಗೀತದ ಅಲೆ ಬರುತ್ತಿದೆ. ಅಲೆಗಳು ಬರುತ್ತಾ ಬರುತ್ತಾ ನಿನ್ನ ಹೃದಯದಲ್ಲಿ ಸಂಗೀತದ ಝರಿಯು ಚಿಮ್ಮುತ್ತಿದೆ. ನೀನು ವಿಶ್ವದಲ್ಲಿಯೇ ಅತೀ ಶ್ರೀಮಂತನು. ನೀನು ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠನು. ನೀನು ಪ್ರಪಂಚದಲ್ಲಿಯೇ ಅತಿ ಪ್ರೀತಿ ಉಳ್ಳವನು. ನಿನ್ನನ್ನು ನೀನು ಕಣ್ತುಂಬ ನೋಡು. ನಿನ್ನ ದೇಹದಲ್ಲಿ ಪ್ರೀತಿಯ ತರಂಗಗಳು ಪ್ರಸರಣ ಹೊಂದುತ್ತಿದೆ. ಆ ತರಂಗಗಳ ಮುಖಾಂತರ ನಿನ್ನ ಸುತ್ತಲೂ ಒಂದು ಅದ್ಭುತವಾದ ಚೇತನ ಜಾಗೃತಿಯಾಗಿದೆ. ಆ ಚೇತನ ನಿನ್ನನ್ನು ಇನ್ನಷ್ಟು ಹೊಳೆಯುವಂತೆ ಮಾಡಿದೆ. ನಿನ್ನ ಮುಖದಲ್ಲಿ ಶಾಂತತ ಭಾವನೆ, ಆ ನಿನ್ನ ಮುಖದಲ್ಲಿರುವ ಶಾಂತಿಯ ಭಾವನೆ ನಿನ್ನನ್ನು ವಜ್ರದಂತೆ ಮಿನುಗುತ್ತಿದೆ. ವಜ್ರದ ಹರಳು ಎಷ್ಟು ಪ್ರಕಾಶಮಾನವಾಗಿರುತ್ತದೆಯೋ ಹಾಗೆ ನಿನ್ನ ಮನಸ್ಸು, ನಿನ್ನ ಮುಖ, ನಿನ್ನ ದೇಹ, ನಿನ್ನ ಹೃದಯ ಪ್ರಕಾಶಮಾನವಾಗಿದೆ. ನಿನ್ನ ಎರಡೂ ಕಣ್ಣುಗಳ ಮಧ್ಯ ನಿನ್ನ ಹಣೆಯಲ್ಲಿ ಅಗಾಧವಾದ ವೈಬ್ರೇಷನ್, ಅಗಾಧವಾದ ಫ್ರೀಕ್ವೆನ್ಸಿ, ಅಗಾಧವಾದ ಪ್ರಪಂಚದ ತರಂಗಗಳು ಬಂದು ಸೇರುತ್ತಿದೆ. ಪ್ರಕೃತಿಯಲ್ಲಿ ನಾವು ಲೀನವಾಗುವುದಕ್ಕೆ ಸಾವು ಬೇಕಾಗಿಲ್ಲ. ಸತ್ತ ಮೇಲೆ ನಮ್ಮ ದೇಹ ಮಾತ್ರ ಮಣ್ಣಿಗೆ ಹೋಗುತ್ತದೆ, ಆದರೆ ಆತ್ಮವು ಇಲ್ಲೇ ಇರುತ್ತದೆ. ನೀನು ಬದುಕಿದ್ದಾಗಲೇ ನಿನ್ನ ಆತ್ಮವನ್ನು ಆ ಪರಮಾತ್ಮನಿಗೆ ಸಲ್ಲಿಸು. ಆಗ ನಿನ್ನ ದೇಹವು ಇರಲಿ ಇಲ್ಲದೇ ಇರಲಿ, ನಿನ್ನ ಆತ್ಮವು ವಿಶ್ವದಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಇರುತ್ತದೆ. ದೇಹದ ಮೋಹ ಇರುವುದು ಸಹಜ, ಆದರೆ ದೇಹವು ಸೂಕ್ಷ್ಮವಾಗಿ ಸದೃಢವಾಗಿ ಶಕ್ತಿಯಿಂದ ಇರಬೇಕಾದರೆ ನಿನ್ನ ಆತ್ಮವು ಜಾಗೃತಿಯಾಗಬೇಕು. ನಿನ್ನ ದೇಹವು ಒಳಗಡೆಯಿಂದ ಸದೃಢವಾಗಬೇಕು. ನಿನ್ನ ಮನಸ್ಸು
ಕಬ್ಬಿಣದಂತೆ ಗಟ್ಟಿಯಲ್ಲ, ಹೂವಿನಂತೆ ಮೃದು. ಅದಕ್ಕೆ ಆ ದೇವರ ಚೈತನ್ಯವೂ ತುಂಬಿದೆ. ನೀನು ನಂಬುವ ನಿನ್ನ ದೇವರು ಹೇಗೆ ನಿನ್ನನ್ನು ಸದಾ ಕಾಪಾಡುತ್ತಾನೋ ಹಾಗೆ ನಿನ್ನ ಒಳಮನಸ್ಸು, ನಿನ್ನ ಆತ್ಮ, ನಿನ್ನ ಚಿತ್ತ, ನಿನ್ನ ದೇಹ ನಿನ್ನನ್ನು ಸದಾ ಶಕ್ತಿಯಿಂದ ಸದೃಢವಾಗಿ ಆರೋಗ್ಯವಾಗಿ ಇರುವಂತೆ ಮಾಡಿದೆ. ನೀನು ನಿನ್ನ ಎಲ್ಲ ಶಕ್ತಿಯನ್ನು, ಎಲ್ಲ ಆತ್ಮವಿಶ್ವಾಸವನ್ನು ಜಾಗೃತಿ ಮಾಡಿದ್ದೀಯ. ವಿಶ್ವದೊಂದಿಗೆ ನೀನು ನಿನ್ನನ್ನು ಬೆಸೆಯುವಂತೆ ಮಾಡಿದ್ದೀಯ. ಆಕಾಶದಲ್ಲಿರುವ ನಕ್ಷತ್ರವು ಹೇಗೆ ಹೊಳೆಯುತ್ತದೆಯೋ ಹಾಗೆ ನಿನ್ನಲ್ಲಿರುವ ಆತ್ಮವು ಪರಿಶುದ್ಧವಾಗಿ ಹೊಳೆಯುತ್ತಿದೆ. ನೀನು ಏನು ಕೇಳುತ್ತಿದ್ದೀಯೋ, ನಿನ್ನ ಆತ್ಮವು, ನಿನ್ನ ಒಳಮನಸ್ಸು ಏನನ್ನು ಬಯಸುತ್ತಿದೆಯೋ ಅದೆಲ್ಲವೂ ನಿನಗೆ ದುಪ್ಪಟ್ಟಾಗಿ ಪ್ರಪಂಚವು ಹಿಂತಿರುಗಿಸುತ್ತದೆ. ನೀನು ಸದಾಕಾಲ ಒಳ್ಳೆಯದನ್ನೇ ಬಯಸಿದರೆ ನಿನಗಾಗಿ 10 ಪಟ್ಟು ಒಳ್ಳೆಯ ವಿಷಯಗಳು, ಸಂದೇಶಗಳು, ಒಳಿತನ್ನು ನಿನಗಾಗಿ ತಂದುಕೊಡುತ್ತದೆ. ನೀನು ಮದ ಮತ್ಸರಗಳು, ಮೋಸಗಳನ್ನು ತುಂಬಿಸಿಕೊಂಡಿದ್ದರೆ ನಿನಗಾಗಿ 10 ಪಟ್ಟು ಅದೇ ಮರಳಿ ಬರುತ್ತದೆ. ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಸದಾ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ಭಾವನೆಗಳನ್ನೇ ನೋಡು, ಒಳ್ಳೆಯ ಮಾತುಗಳನ್ನೇ ಆಡು. ಒಳ್ಳೆಯದನ್ನು ನೋಡಿದಷ್ಟು ನಿನಗಾಗಿ ಒಳ್ಳೆಯದು ಕೂಡಿ ಬರುತ್ತದೆ. ನೀನು ಒಳ್ಳೆಯದನ್ನು ಬಯಸಿದರೆ ನಿನಗಾಗಿ ಇಡೀ ವಿಶ್ವವು ಒಳ್ಳೆಯದನ್ನೇ ತರುತ್ತದೆ.
ಈ ದಿನ ನೀನು ನಿನ್ನನ್ನು ಎಷ್ಟು ಪ್ರೀತಿಯಿಂದ ಮಗುವಿನಂತೆ ಎತ್ತಿಕೊಂಡು ಮುದ್ದಾಡಿದ್ದೀಯ. ನಿನ್ನ ಮನಸ್ಸು ಎಷ್ಟು ಖುಷಿಯಾಗಿದೆ. ನಿನ್ನ ಆತ್ಮವು ಎಷ್ಟು ಶಾಂತಿಯಿಂದ ಕುಳಿತಿದೆ. ಆಧುನಿಕತೆಯ ಜಗತ್ತಿನಲ್ಲಿ ನೀನು ಒಂದು ನಿಮಿಷ ಸಹ ಎಲ್ಲೂ ಕೂರಲಾರೆ. ನಿನ್ನ ಮನಸ್ಸು ಒಂದು ಕ್ಷಣ ಸಹ ಒಂದು ಜಾಗದಲ್ಲಿ ಇರಲಾರದು. ಆದರೆ ಈ ದಿನ ನೀನು ಎಲ್ಲವನ್ನು ಸಾಧ್ಯ ಮಾಡಿದ್ದೀಯ. ನೀನು ಒಂದೇ ಜಾಗದಲ್ಲಿ ಗಂಟೆಗಟ್ಟಲೆ ಕೂರುವ ಶಕ್ತಿಯನ್ನು ಗಳಿಸಿದ್ದೀಯ. ನಿನ್ನ ಮನಸ್ಸನ್ನು ಸಹ ನಿನ್ನ ಸ್ಥೀಮಿತದಲ್ಲಿಟ್ಟುಕೊಂಡಿದ್ದೀಯ. ಓಡುವ ಕುದುರೆಯನ್ನು ಲಗಾಮಿನಿಂದ ಬಂಧಿಸಿ ಹೇಗೆ ಕಟ್ಟುತ್ತಾರೋ ಹಾಗೆ ನಿನ್ನ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಭಾವನೆಗಳನ್ನು ಕಟ್ಟಿ ಹಾಕಿದ್ದೀಯ. ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಪದವನ್ನು ಇನ್ನು ಮುಂದೆ ನೀನು ಅಳವಡಿಸಿಕೊಂಡಿದ್ದೀಯ. ನಿನ್ನ ಪ್ರತಿಯೊಂದು ಕಾರ್ಯವು ಯಶಸ್ಸಿನಿಂದ ಮುಂದುವರಿಯುವುದು. ನಿನ್ನ ಪ್ರತಿಯೊಂದು ಒಳ್ಳೆಯ ಆಲೋಚನೆಯು ಅಗಾಧವಾಗಿ ಬೆಳೆಯುವುದು. ನೀನು ಈ ಪ್ರಪಂಚಕ್ಕೆ ಅದ್ಭುತವಾದ ಕೊಡುಗೆಯನ್ನು ಕೊಡಲು ಸಿದ್ಧನಾಗಿದ್ದೀಯ. ನಿನಗಾಗಿ ನಿನ್ನ ಹಿತವರು ಪ್ರೀತಿಯನ್ನು ಹಂಚಲು ಸಿದ್ಧವಾಗುವಂತೆ ಈ ಪ್ರಪಂಚವು ಪ್ರೇರೇಪಿಸಿದೆ. ನಿನಗಾಗಿ ಹೆಚ್ಚಿನ ಶಕ್ತಿ, ಹೆಚ್ಚಿನ ಬಲವನ್ನು ಕೊಡುವ ಸ್ನೇಹಿತರು ಬಂದಿದ್ದಾರೆ. ನೀನು ನೆಮ್ಮದಿಯಿಂದ ಅವರ ಜೊತೆಯಲ್ಲಿ ಪ್ರೀತಿಯಿಂದ, ವಿಶ್ವಾಸದಿಂದ ಸಮೃದ್ಧನಾಗಿರು ಎಂದು ಪ್ರಪಂಚವು ಆಶೀರ್ವದಿಸಿದೆ. ನೀನು ಇದೀಗ ನಿಧಾನವಾಗಿ ನಿನ್ನ ಎರಡು ಕೈಗಳನ್ನು ನಿಧಾನವಾಗಿ ಉಜ್ಜುತ್ತಾ ನಿನ್ನ ಕಣ್ಣುಗಳಿಗೆ ಸ್ಪರ್ಶಿಸಿದ್ದೀಯ. ನಿಧಾನವಾಗಿ ಸ್ಪರ್ಶಿಸುತ್ತಾ ನಿಧಾನವಾಗಿ ನಿನ್ನ ಕಣ್ಣುಗಳನ್ನು ತೆರೆದು ಬೆಳಕನ್ನು ನೋಡು. ನಿನ್ನ ದೇಹ, ನಿನ್ನ ಮನಸ್ಸು ಹಗುರಾಗಿದೆ. ನೀನೀಗ ಸಂತೃಪ್ತನಾಗಿದ್ದೀಯ, ಶಾಂತಿಯಿಂದ ಇದ್ದೀಯ, ಆರೋಗ್ಯವಾಗಿದ್ದೀಯ. ಪ್ರತಿನಿತ್ಯ ನಿನಗಾಗಿ ಕನಿಷ್ಠ ಅರ್ಧ ಗಂಟೆಗಳಾದರೂ ಧ್ಯಾನದಲ್ಲಿ ನಿನ್ನನ್ನು ನೀನು ಕೂರಿಸು, ನಿನ್ನನ್ನು ನೀನು ಪ್ರೀತಿಸು, ನಿನಗೆ ನೀನು ಶಕ್ತಿ ಕೊಡು, ನಿನ್ನ ಆತ್ಮಬಲವನ್ನು ಹೆಚ್ಚಿಸು, ನಿನ್ನನ್ನು ಸದೃಢನನ್ನಾಗಿ ಮಾಡು, ನಿನ್ನನ್ನು ನೀನು ಪ್ರೀತಿಸು. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಓಂ ವಿಶ್ವನೇತ್ರಂ. ಓಂ ವಿಶ್ವನೇತ್ರಂ. ಓಂ ವಿಶ್ವನೇತ್ರಂ.